ನಮ್ಮೆಲ್ಲರ ಉದ್ದೇಶ ಒಂದೇ ಆಗಿರತಕ್ಕಂಥದ್ದು ಮಠಾಧೀಶರು ಹಾಗೂ ರೈತರ ಮೇಲೆ ಆಗಿರತಕ್ಕಂಥ ಎಫ್ಐಆರ್ ಅನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಈಗ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಶಾಂತಕುಮಾರ್ ಒತ್ತಾಯವನ್ನ ಮಾಡಿದ್ದಾರೆ. ನಮ್ಮ ಉದ್ದೇಶ ಒಂದೇ, ಎಲ್ಲರ ಮೇಲಿರ್ತಕ್ಕಂಥ ಎಫ್ಐಆರ್ ಅನ್ನ ರದ್ದು ಮಾಡಬೇಕು. ಪೊಲೀಸರನ್ನ ಉಪಯೋಗಿಸಿಕೊಂಡು ದೌರ್ಜನ್ಯ ಮಾಡ್ತಾ ಇದೆ ಸರ್ಕಾರ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಕುಣಿಗಲ್ಗೆ 3 ಟಿಎಂಸಿ ನೀರು ಕೊಡೋದಕ್ಕೆ ಯಾರ ಅಭ್ಯಂತರ ಕೂಡ ಇಲ್ಲ. ಅವೈಜ್ಞಾನಿಕವಾಗಿರ್ತಕ್ಕಂಥ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಗೆ ಮಾತ್ರ ನಾವು ವಿರೋಧವನ್ನ ಮಾಡ್ತಾ ಇದ್ದೇವೆ. ಕುಣಿಗಲ್ಗೆ 3 ಟಿಎಂಸಿ ನೀರು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಜೆ ಪರಮೇಶ್ವರ್. ಆದ್ರೆ ತುಮಕೂರು ಜಿಲ್ಲೆಯ ಇತರೆ ಇರ್ತಕ್ಕಂಥ ತಾಲೂಕುಗಳಿಗೆ ಎಷ್ಟು ಟಿಎಂಸಿ ನೀರು ಹೋಗಿದೆ, ಅಲೋಕೇಟ್ ಮಾಡಿರ್ತಕ್ಕಂಥ ನೀರು ಹೋಗಿದ್ಯಾ ಅನ್ನುವಂತಹ ಪ್ರಶ್ನೆ ಮಾಡಿರುವಂತಕ್ಕಂತಹದ್ದು ಇದೀಗ ಶಾಂತಕುಮಾರ್. ಕುಣಿಗಲ್ಗೆ ಆದಂತೆ ನಮಗೂ ಕೂಡ ಅಲೋಕೇಟ್ ಆಗಿರ್ತಕ್ಕಂಥ ನೀರು ಬಂದಿಲ್ಲ. ಮಾಗಡಿ ರಾಮನಗರ ಭಾಗದಲ್ಲಿರ್ತಕ್ಕಂಥ ಜನರು ರೈತರು ಕೂಡ ನಮ್ಮವರೇ. ಸರ್ಕಾರ ಅಲ್ಲಿರುವವ್ರಿಗೆ ಕೂಡ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿರುವಂತಹದ್ದು. ನಮಗೆ ಅಲೋಕೇಟ್ ಆಗಿರ್ತಕ್ಕಂಥ ನೀರನ್ನು ನಮಗೆ ನೀಡಬೇಕು. SP ಕಚೇರಿ ಮುಂದೆ ಒತ್ತಾಯ ಮಾಡಿದ್ದಾರೆ ಮುಖಂಡ ಶಾಂತಕುಮಾರ್. ಇದೀಗ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ SP ಕಚೇರಿಯವರಿಗೆ ಭೇಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ SP ಹಾಗೆ DG ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅವ್ರಿಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಈ ಒಂದು ಹೋರಾಟ ನಡೀತಕ್ಕಂಥದ್ದು ನಮ್ಮ ನೀರಿಗೋಸ್ಕರ, ನಮಗೇನು ಅಲೋಕೇಟ್ ಆಗಿದೆ 24 ಟಿಎಂಸಿ ಈ ಒಂದು ವಿಚಾರಕ್ಕೋಸ್ಕರ ಮಾತ್ರ. ಹಿಂದೆ ಕೂಡ ಸುದ್ದಿಗೋಷ್ಠಿ ನಡೆಸಿ ಪರಮೇಶ್ವರ್ ಕೂಡ ಹೇಳ್ತಾ ಇದ್ದಾರೆ ಕುಣಿಗಲ್ಗೆ ಅನ್ಯಾಯ ಆಗಿದೆ, 3 ಟಿಎಂಸಿ ಹೋಗಿಲ್ಲ ಅಂತ ಹೇಳಿ. ಹಾಗಾದ್ರೆ ನಮ್ಮ ಬೇರೆ ಒಂದು ತಾಲೂಕಿನಿರ್ತಕ್ಕಂಥವ್ರು ಅಥವಾ ಬೇರೆ ಒಂದು ಇರ್ತಕ್ಕಂಥ ಜನಗಳಿಗೆ ಎಷ್ಟು ಟಿಎಂಸಿ ಹೋಗಿದೆ, ಬೇರೆ ಬೇರೆ ತಾಲೂಕುಗಳೇ ತೆಗೆದುಕೊಳ್ಳಿ ನೀವು. ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ನೀರೇ ಬಂದಿಲ್ಲ. ಇದೇ ಪರಿಸ್ಥಿತಿಯನ್ನು ನಾವು ಕೂಡ ಎದುರಿಸ್ತಾ ಇದ್ದೇವೆ. ಬರೀ ಕುಣಿಗಲ್ಗೆ ಒಳ್ಳೇದಾಗುತ್ತೆ ಅಥವಾ ಕುಣಿಗಲ್ಗೆ ಒಂದು ಸಮಸ್ಯೆ ಆಗಿದೆ ಅನ್ನೋದನ್ನು ಮಾತ್ರ ನೋಡೋಕೆ ಹೋಗಬೇಡಿ. ಬೇರೆ ತಾಲೂಕುಗಳನ್ನ ಗಮನಿಸಿ. ಅಲ್ಲಿರತಕ್ಕಂಥ ರೈತರು ನಮ್ಮವರೇ, ಇಲ್ಲಿರ್ತಕ್ಕಂಥ ರೈತರು ಕೂಡ ನಮ್ಮವರೇ. ಮಾಗಡಿ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ರೈತರಿಗೂ ಅನುಕೂಲ ಆಗಬೇಕು, ನಮಗೂ ಅನುಕೂಲ ಆಗಬೇಕು. ಆ ರೀತಿಯಾದಂತಹ ಯೋಜನೆಯನ್ನು ರೂಪಿಸಿ ವಿನಾಕಾರಣ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಅನ್ನುವಂತಹ ಯೋಜನೆಯನ್ನು ತಂದು ನಮಗೂ ಕೂಡ ತೊಂದರೆಯನ್ನ ಮಾಡೋದಕ್ಕೆ ಹೋಗಬೇಡಿ ಅಂತೇಳಿ ಒತ್ತಾಯವನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡಿರ್ತಕ್ಕಂಥದ್ದು JDS ಮುಖಂಡ ಶಾಂತಕುಮಾರ್. ಗೊತ್ತಿದೆ 31ನೇ ತಾರೀಕು ಅವತ್ತು ನಮ್ಮ ಯೂಜ್ ಪ್ರೊಟೆಸ್ಟ್ ಇತ್ತು. ಅವತ್ತು ನಮ್ಮ ಹೇಮಾವತಿ ಎಕ್ಸ್ಪ್ರೆಸ್ ವೇ ಲಿಂಕ್ ಕೆನಾಲ್ ವಿರುದ್ಧವಾಗಿ ಹೋರಾಟ ಮಾಡಿದ್ದು. ಅದರಲ್ಲಿ ತುಂಬ ಜನ ರೈತರುಗಳು ಮತ್ತು ಸ್ವಾಮೀಜಿಗಳು ನಮ್ಮ ರೈತರು ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ರೈತರ ಪರವಾಗಿ ಸ್ವಾಮೀಜಿಗಳು ಬಂದಿದ್ದರು. ಅವರ ಮುಖ್ಯ ಕಾಯಕವೇ ರೈತರ ಹಿತ ಕಾಪಾಡೋದು, ಜನರ ಹಿತ ಕಾಪಾಡೋದು. ಆ ದೃಷ್ಟಿನಲ್ಲೇ ಅವ್ರು ನಮಗೆ ಸಪೋರ್ಟ್ ಮಾಡಿದರು. ಇವತ್ತು ನೀವು ಅವ್ರಿಗೆಲ್ಲರಿಗೂ ಇನ್ನೋಸೆಂಟ್ ಫಾರ್ಮರ್ಸ್ ಇದ್ದರು ಮತ್ತು ನಮ್ಮ ಸ್ವಾಮೀಜಿಗಳಿದ್ದರು. ಅವರೆಲ್ಲರಿಗೂ ಏಕಾಏಕಿ FIRಗಳು ಹಾಕಿದ್ದಾರೆ. 13 FIRಗಳು ಹಾಕಿದ್ದಾರೆ ಸ್ವಾಮೀಜಿಗಳ ಮೇಲೆಲ್ಲ. ಸೊ ನಮ್ಮ ಉದ್ದೇಶ ಇವತ್ತು ಧರಣಿ ಉದ್ದೇಶ ಇಷ್ಟೇ, ಆ FIRಗಳನ್ನೆಲ್ಲ ವಾಪಸ್ ಪಡಿಬೇಕು, ರದ್ದು ಮಾಡಬೇಕು ಅನ್ನೋದು ಒಂದೇ ಉದ್ದೇಶ. ಸೊ ಹಾಗಾಗಿ ಇವತ್ತು ನಮ್ಮ ಎಕ್ಸ್ಪ್ರೆಸ್ ವೇ ಕೆನಾಲ್ ಸರ್ಕಾರದ ನಮ್ಮ ಇವತ್ತು SP ಅವರಿಗೆ ಮನವಿ ಮಾಡಿದ್ದೀವಿ, ಅದನ್ನು ರದ್ದು ಮಾಡಬೇಕು ಅಂತ. ನಮ್ಮ ಏಕೈಕ ಉದ್ದೇಶ ಇಷ್ಟೇ, ಸರ್ಕಾರ ಇವತ್ತು ಏನು ಧೋರಣೆ ಮಾಡ್ತಾ ಇದೆ, ಒಂದು ದೌರ್ಜನ್ಯದ ಧೋರಣೆ, ಪೊಲೀಸರನ್ನು ಉಪಯೋಗಿಸ್ಕೊಂಡು ಆ ಎಕ್ಸ್ಪ್ರೆಸ್ ವೇ ಲಿಂಕ್ ಕೆನಾಲ್ನ ಹೇಗಾದರೂ ಮಾಡಿ ತಗೊಂಡೋಗ್ಬೇಕು ಅಂತ. ಬಟ್ ನಮಗೆ ಯಾವುದೇ ಅಭ್ಯಂತರ ಇಲ್ಲ. ಜಿಲ್ಲೆಯ ರೈತರಿಗೆ ನೀವು ಕುಣಿಗಲ್ಲಿಗೆ 3 TMC ನೀರು ತಗೊಂಡೋಗೋದಕ್ಕೆ ಯಾರಿಗೂ ಯಾಕೆಂದರೆ ಅವರು ರೈತರನ್ನೇ ಅನ್ಯಾಯ ಮಾಡೋದು ಯಾರಿಗೂ ಇಷ್ಟ ಇಲ್ಲ. ಯಾವ ರೈತರಿಗೂ ಅವ್ರಿಗೆ 3 TMC ತಡಿಬೇಕು ಅನ್ನೋದು ಉದ್ದೇಶ ಇಲ್ಲ. ನಮಗೆ ಹೇಳ್ತಾ ಇರೋದು, ನಮಗೆ ಈಗ ಅವೈಜ್ಞಾನಿಕವಾಗಿ ನೀವು ಏಕಾಏಕಿ 70 ಕಿಲೋಮೀಟರ್ ನೀವು ಒಂದು ಪೈಪಲ್ಲಿ ಮುಖಾಂತರ ನೀವು ಸಾಗಿಸ್ಬಿಟ್ರೆ ನೀರನ್ನ ಪ್ರೆಷರ್ ಕಡಿಮೆ ಆಗುತ್ತೆ. ಕೆಳಗಡೆ 160 ಕಿಲೋಮೀಟರ್ ಹೆಂಗೆ ಹೋಗುತ್ತೆ ನೀರು, ಅಲ್ಲೇ ಕಟ್ಟಾಗಿ ಎಲ್ಲ ಅಲ್ಲಿಗೆ ಹೋಗುತ್ತೆ. 3 TMC ಇರ್ಬೋದು, ಜಾಸ್ತಿ ಆಗ್ಬೋದು. ನಮ್ಮ ಪರಮೇಶ್ವರ್ ಸಾಹೇಬರು ಮೊನ್ನೆ ಒಂದು ಉತ್ತರ ಹೇಳ್ತಾರೆ, ಇಲ್ಲಿ ಹಲವಾರು ವರ್ಷಗಳಿಂದ ಕುಣಿಗಲ್ಗೆ ಏನು ಅಲೋಕೇಶನ್ ಆಗಿದೆ 3 TMC ನೀರೇ ಹೋಗಿಲ್ಲ ಅಂತ ಹೇಳ್ತಾರೆ. ತುಮಕೂರು ಜಿಲ್ಲೆಗೆ 24 TMC ನೀರಾಗಿದೆ. ಅದೇನು ಬಂದಿದೆಯಾ? ಯಾವಾಗಲೂ ಮಳೆ ಜಾಸ್ತಿ ಬಂದಾಗ ಬರುತ್ತೆ, ಇಲ್ಲಾಂದರೆ ನಮಗೂ ಇನ್ಸಫಿಷಿಯೆಂಟೇ. ನಮಗೂ ಕುಣಿಗಲ್ಲಿಗೆ ಹೆಂಗಾಗಿದೆ ಹಂಗೂ ನಮಗೂ ಅಭಾವ ಬಂದೇ ಬರುತ್ತೆ. ಅಂದಾಗೆ ಅವ್ರಿಗೂ ಅಭಾವ ಇದೆ ಅಂತ ಹೇಳ್ಬಿಟ್ಟು ನೀವು ಏಕಾಏಕಿ 70 ಕಿಲೋಮೀಟರ್ ತಗೊಂಡೋದ್ರೆ ನೀವು ಅದು ಉದ್ದೇಶ ಅಷ್ಟೇ. ಅಷ್ಟೊಂದು ಪ್ರೆಷರಲ್ಲಿ ನೀರು ಹೋಯ್ತು ಅಂದರೆ ಕುಣಿಗಲ್ಲಿ 3 TMC ಎಲ್ಲ ಅದಕ್ಕಿಂತ ಜಾಸ್ತಿ ನೀರು. ಏಕೈಕ ಇವ್ರದ್ದು ಧೋರಣೆ ಮಾಗಡಿ ತಗೊಂಡೋಗ್ಬೇಕು, ರಾಮನಗರ ತಗೊಂಡೋಗ್ಬೇಕು. ನಾವು ರಾಮನಗರದ್ದು ಮಾಗಡಿ ಜನತೆಯೂ ರೈತರನ್ನೇ. ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಲಿ, ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅದು ಮಾಡ್ಕೊಳ್ಳಿ. ನಮ್ಮ ಅಲೋಕೇಶನ್ ಆಗಿರೋದು ಇದು ಇನ್ಸಫಿಷಿಯೆಂಟ್. ನಮಗೇನೇನು ಮಳೆ ಸಭಾ ಆಯಿತು ಅಂದರೆ ನಮ್ಮ ತಿಪ್ಟೂರು ಇರ್ಬೋದು, ಜಿಲ್ಲೆಯ ಹಲವಾರು ತಾಲೂಕುಗಳಲ್ಲಿ ಇವತ್ತು ಅನ್ಯಾಯ ಆಗುತ್ತೆ. ಹಾಗಾಗಿ ಎಲ್ಲ ರೈತರದ್ದು ಇವತ್ತೇನೊಂದು ಶಾಂತಿಯುತವಾಗಿ ಹೋರಾಟ ಮಾಡಿದ್ದಾರೆ. ಬಹುಶಃ ಮುಂದೊಂದು ದಿವಸ ಈಗಾಗಲೇ 1 ತಿಂಗಳು ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ. 1 ತಿಂಗಳೊಳಗಡೆ ನಾವು ಈಗ ಸುರೇಶ್ ಗೌಡರು ಹೇಳ್ತಾ ಇದ್ರು, ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಯಾವುದು ಪಾರದರ್ಶಕವಾಗಿರಲಿ, ಜನಗಳ ಅಭಿಮತ ತಗೊಳ್ಳಿ. ನಮ್ಮ ಜಿಲ್ಲೆಯ ರೈತರಿರ್ಬೋದು, ಮುಖಂಡರಿರ್ಬೋದು, ಅವ್ರನ್ನೂ ಟೆಕ್ನಿಕಲ್ ಕಮಿಟಿನ ಸೇರಿಸ್ಕೊಳ್ಳಿ. ಅವ್ರು ಸೇರಿಸ್ಕೊಂಡು ಏನಿಲ್ಲ ಆಗುವವುಗಳಾಗ್ತವೆ, ಸರ್ಕಾರ ಜಿಲ್ಲೆಯ ರೈತರುಗಳಿಗೆ ಏನೇನು ಅನ್ಯಾಯ ಆಗುತ್ತೆ, ನೀವು ಬೇರೆ ಅವ್ರಿಗೇನು ಪರ್ಯಾಯ ವ್ಯವಸ್ಥೆ ಮಾಡ್ಬೋದು. ಅಥವಾ ಇವತ್ತು ಅಲ್ಲಿ ನೀವು ಹೈಡ್ರಾಲಿಕ್ ಪ್ರೆಷರಲ್ಲಿ ಅಲ್ಲಿ ಜಾಸ್ತಿ ನೀರು ಹೋಗಿದ್ರೆ, ಇಲ್ಲಿ ಅಡ್ಡ ಹಾಕಿದರೆ ಏನು ಪರಿಣಾಮ ಆಗುತ್ತೆ ಈ ಭಾಗದ ರೈತರುಗಳಿಗೆ, ಅದನ್ನೆಲ್ಲ ನೀವು ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರಿಂದ ಒಂದು ಅಡ್ವಾಂಟೇಜಸ್ ಇರ್ಬೋದು, ಪ್ರೋಸ್ ಆ್ಯಂಡ್ ಕಾನ್ಸ್ ಎಲ್ಲ ಸೂಕ್ತವಾಗಿ ತೀರ್ಮಾನ ಬಂದು ರಿಪೋರ್ಟ್ ಮಾಡಿ. ಅದರಿಂದ ನಮಗೆ
ಆಗುತ್ತೆ ನಂಗಿದ್ರೆ ನೀವು ತಗೊಂಡೋಗಿ, ನಮ್ಮ ಅಭ್ಯಂತರ ಏನಿಲ್ಲ. ಅಲ್ಲಿ ನೀವು ಅದನ್ನು ಪಾರದರ್ಶಕವಾಗಿರಬೇಕಲ್ಲ, ರೈತರ ಅಭಿಪ್ರಾಯ ಎಲ್ಲ ತಗೋಬೇಕಲ್ವಾ. ಹಾಗಾಗಿ ನೀವು ಇವತ್ತು ದೌರ್ಜನ್ಯ ಮಾಡಿ ನಾವು ತಗೊಂಡೇ ಹೋಗಬೇಕು ಅನ್ನೋ ರಾಜಕೀಯ ಉದ್ದೇಶ ಬೇಡ. ಇದು ರೈತರ ಬೆಳವಣಿಗೆಗಾಗಿ ಎಲ್ಲ ರೈತರು ಎಲ್ಲರೂ ಒಂದನೇ. ರೈತರು ನಮ್ಮ ನೀರೇ ರೈತರ ಜೀವನಾಡಿ, ಹೇಮಾವತಿನೇ ರೈತರ ಜೀವನಾಡಿ. ಇವತ್ತು ನೀವು ಜೀವನಾಡಿನೇ ನೀವು ಕಿತ್ಕೊಂಡ್ಬಿಟ್ರೆ ಒಂದು ಭಾಗದ ರೈತರಿಗೆ ರಾಜಕೀಯ ಉದ್ದೇಶಕ್ಕೆ ನೀವು ಆ ಭಾಗದ ರೈತರಿಗೆ ಸಗಲೇ ಹೋಗಬೇಕು ಅಂತ ಬೇರೆಗಳು ಮೇಕಜಾಟ ಯೋಚನೆ ಮಾಡಿದರೆ ಅಲ್ಲಿಂದ ಮಾಡಿ, ನಮಗೆ ಬೇರೆ ಇಲ್ಲ. ಇವತ್ತು ಅದನ್ನೇ ಮಾಡ್ತಾ ಇರೋದು, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಓಡಾಟ ಅಧಿಕದಿಕ್ಕೆ ಪೊಲೀಸರ ಮುಖಾಂತರ FIRಗಳು ಹಾಕ್ಸಿದ್ದಾರೆ, FIRಗಳು ಹಾಕ್ಸಿ ಬೆದರಿಸೋದು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ರೈತರುಗಳು ಯಾರು ಇವತ್ತು ಅವ್ರ ಜೀವನೇ ಹೋಗ್ತಾ ಇದೆ ಅಂತಂದರೆ, ರೈತರು ಜೀವನೇ ಮಾಡೋಕ್ಕಾಗಲ್ಲ ಅಂತಂದರೆ ನಾವು ಯಾವ FIRಗಳಿಗೂ ಇದರ ರೈತರು ಯಾರೂ ಇಲ್ಲ ಇಲ್ಲಿ. ಇವತ್ತು ಅವ್ರಿಗೂ ಎಲ್ಲ ಗೊತ್ತಾಗಿದೆ ಏನು ಹೆಂಗೆ ಅಂತ. ಇವತ್ತೆಲ್ಲ ನಮ್ಮ ಜೊತೆಗೆ ಅವರು ನೋಡಿ ಇವರೆಲ್ಲ ಸ್ಟ್ರೈಕ್ ಮಾಡ್ತಾವ್ರೆ. ಸರ್ಕಾರ ನೋಡಲಿ ಅಂತ ಸ್ಟ್ರೈಕ್ ಮಾಡ್ತಾರೆ, ಜನ ನೋಡಲಿ ಅಂತ ಸ್ಟ್ರೈಕ್ ಮಾಡ್ತಾವ್ರೆ ನಮ್ಮ ಪರವಾಗಿ. ನಾವ್ಯಾರಿಗೂ ಕೂಡ ನೀರನ್ನ ಕೊಡಬೇಡಿ ಅಂತ ಕೂಡ ಹೇಳಲ್ಲ. ರಾಮನಗರ ಆಗಿರ್ಬೋದು, ಮಾಗಡಿ ಆಗಿರ್ಬೋದು, ಮತ್ತಿತರ ಪ್ರದೇಶಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ. ನಮ್ಮ ತುಮಕೂರು ಜಿಲ್ಲೆಗೆ ಅಥವಾ ತುಮಕೂರು ಇರ್ತಕ್ಕಂಥ ರೈತರಿಗೆ ಹೇಮಾವತಿಯೇ ಜೀವನಾಡಿ. ಅದಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಉಳಿಯೋದಿಕ್ಕೆ ಸಾಧ್ಯ ಇಲ್ಲ. ಇದನ್ನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಏನು ನಾಯಕರು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಆ ಮೂಲಕವಾಗಿ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಹೊರಟಿದ್ದಾರೆ. ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೆ ವಿನಃ ಇದು ಅವರು ಕೂಡ ಅರ್ಥ ಮಾಡಿಕೊಂಡು ಯೋಜನೆಯನ್ನ ಇಷ್ಟಕ್ಕೆ ಕೈ ಬಿಡಬೇಕು ಅಂತೇಳಿ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು JDS ಮುಖಂಡ ಶಾಂತಕುಮಾರ್.